ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಶಾರ್ಟ್ ಆಗಿ ನಾನು ಇವರಿಗೆ ವಿಶ್ ಮಾಡ್ತೀನಿ. ಹೈಫೈ ಸ್ಟುಡಿಯೋಸ್ ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಕನ್ನಡ ಶಾರದೆ ನಿಮ್ಮ ಮೇಲೆ ಒಳ್ಳೆ ಅಂದರೆ ಕೃಪೆ ಇರಲಿ ಕನ್ನಡ ಶಾರದಿದು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರಸನ್ನ ಅವರೇ. ಆ್ಯಂಡ್ ಸೂರ್ಯ ಅವರೇ, ನನಗೆ ಹೆಸರು ಗೊತ್ತಿಲ್ಲ, ಬಟ್ ಈ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೆಸರು ಸತ್ಯ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸುಮಾರು ಮಾತಾಡೋದು ಹೈಫೈ ಸ್ಟುಡಿಯೋಸ್ ಮತ್ತು ನನ್ನ ಸ್ನೇಹಿತರಾದಂಥ ಪ್ರಸನ್ನ ಅವರು ಮತ್ತು ಸತ್ಯ ಸರ್, ಸೂರ್ಯ ಸರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಟೈಟ್ಲ್ ಹೇಳ್ಬೋದಾ? ಹೌದಾ, ಸರಿ. ಟೈಟ್ಲು ಹೇಳಿದ್ಮೇಲೆ ಟೈಟ್ಲಿಸ್. ಈ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಒಂದು ಒಳ್ಳೆ ಕತೆ ಇಟ್ಕೊಂಡು ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಮೊದಲು ಬರ್ತಿದ್ದಾರೆ. ಎಷ್ಟು ಪ್ರೋತ್ಸಾಹ ಮಾಡೋಕ್ಕಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಈ ಥರ ಫಂಕ್ಷನ್ ಹಾಲಲ್ಲಿ ಕೂತಿದ್ದೀರಾ, ಇದೇ ಥರ ಹೌಸ್ಫುಲ್ಲಾಗಿ ಫಸ್ಟ್ ಶೋನಲ್ಲಿ ಎಲ್ಲರೂ ಇರಬೇಕು ಅಂತ ಇದೇ ಮಕ್ಕಳು ನೋಡೋಕ್ಕೆ ಆಸೆ. ದಯವಿಟ್ಟು ಎಲ್ಲರೂ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಈ ಟೀಮಲ್ಲಿ ಒಬ್ಬ, ನನ್ಗೆ ಗೊತ್ತಿದೆ ಇವ್ರು ಗೆಸ್ಟ್ ಲಿಸ್ಟ್ಗೆ ಹಾಕಿದ್ರು ಅಂತ. ವಿಲನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಇಲ್ಲಿ ಬಂದಮೇಲೆ ನೋಡಿದ್ರೆ ಗೆಸ್ಟ್ ಲಿಸ್ಟಲ್ಲಿ ಹಾಕಿದ್ದಾರೆ ನನ್ನ. ಥ್ಯಾಂಕ್ ಯು. ಮೊದಲಿಗೆ ಸೂರ್ಯ ಸರ್ ಥ್ಯಾಂಕ್ ಯು, ಶೌರ್ಯ ಸರ್ ಥ್ಯಾಂಕ್ ಯು, ಆರ್ಯ, ಪ್ರಸನ್ನ ಸರ್ ಥ್ಯಾಂಕ್ ಯು, ಸತ್ಯ ಸರ್ ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನನಗೆ. ನಮ್ಮ ಮಣ್ಣಿನ ಕತೆ ಹೇಳುವಂಥದ್ದು ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಿ, ಕಷ್ಟ ಬಿದ್ದು ಮಾಡಿದ್ದೀರಿ. ನೀವು ತುಂಬ ಶ್ರಮ ವಹಿಸಿದ್ದೀರಿ, ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ರಿ, ಕಂಟಿನ್ಯೂಸ್. ರಾತ್ರಿ 2 ಗಂಟೆ ಚಳಿಲಿ ತಣ್ಣೀರುಗಳು ನೋಡ್ಕೊಂಡೆಲ್ಲ ಕೆಲಸ ಮಾಡ್ತಿದ್ರಿ. ನನಗೂ ಹೇಳಿದ್ರಿ, ನನ್ನ ಕೈಯಲ್ಲಿ ಆಗಲ್ಲ ನಿಮ್ಮಷ್ಟು ಕಷ್ಟ ಬೀಳೋಕ್ಕೆ ಅಂತ. ಅದು 2 ಗಂಟೆಲೆ ಡ್ರಮ್ ಗಟ್ಟಲೆ ತಣ್ಣೀರು ತಂದು ಇಟ್ಕೊಂಡವ್ರೆ ಅದು ಒಂದು ಸೀನ್ಗೆ. ನಾನು ಹೇಳಿದೆ, ಇಲ್ಲ ಸರ್ ಕೆಲಸಗಳಿದೆ, ನಂಗೆ ನಾಳೆ ಬೆಳಗ್ಗೆ ಬೇರೆ ಸಿನಿಮಾಗಳಿದೆ, ನಿಮ್ಮ ಡೆಡಿಕೇಶನ್ ನನ್ನ ಕೈಯಲ್ಲಿ ಆಗಲ್ಲ, ಇದೊಂದಕ್ಕೆ ನಾನು ಇಲ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೆ. ಬಟ್ ನೀವುಗಳು ತುಂಬ ಒದ್ದಾಡಿದ್ರಿ, ಕಣ್ಣಲ್ಲಿ ನೋಡಿದ್ದೀನಿ. ಒಳ್ಳೇದಾಗಲಿ. ಮೊದಲಿಗೆ ಅಂದರೆ ನಮಗೆಲ್ಲ ಸಿನಿಮಾ ಕೆಲಸ ಸಿಕ್ತು ಅಂತೇಳಿ ಸಿನಿಮಾಗೆ ಬಂದು ಕೆಲಸ ಮಾಡಿದ್ವಿ. ನೀವೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದವರು. ಆ ಕೆಲಸನೆಲ್ಲ ರಿಸೈನ್ ಮಾಡಿ ಬಂದು ಸಿನಿಮಾ ಮಾಡ್ತಿದ್ವಿ. ಮೊದಲಿಗೆ ಅದಕ್ಕೊಂದು ದೊಡ್ಡ ಪ್ರೀತಿ ಬೇಕು. ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದವ್ರು ನೀವು 4 ಜನ. ನಮ್ಗಾದ್ರೆ ಸಿನಿಮಾಗೆ ಬಂದರೆ ಸೆಟ್ಲ್ ಆಗ್ತೀವಿ ಅಂತ ಬಂದ್ವಿ. ನೀವು ಸೆಟ್ಲ್ ಆಗಿದ್ದವ್ರು ಸಿನಿಮಾಗೆ ಬಂದಿದ್ದೀರಿ, ಅದಕ್ಕೊಂದು ಧೈರ್ಯನೂ ಬೇಕು, ಪ್ರೀತಿನೂ ಬೇಕು. ನಾನು ಪ್ರತಿದಿನ ನಿಮ್ಮ ಅದನ್ನೇ ಕೇಳ್ತಿದ್ದೆ, ನಿಮ್ಮ ಮನೇಲೆಲ್ಲ ಏನು ಅಂತಿಲ್ವಾ, ಮನೇಲೆಲ್ಲ ಬಿಟ್ಟಿದಾರ ನಮಗೆ ಅಂತ. 4 ದಿನ ಶೂಟಿಂಗ್ ಇಲ್ಲ, ನಮ್ಮನೇಲಿ ಕೇಳ್ತಾರೆ ಏನೋ ಕೆಲಸ ಇಲ್ವಾ ನಿನಗೆ ಅಂತ. ಕೆಲಸ ಇದ್ದವರು ಅದನ್ನ ಬಿಟ್ಟು 3-4 ವರ್ಷ ಶ್ರಮಪಟ್ಟು ಕೆಲಸ ಮಾಡೋದಿದೆಯಲ್ಲ, ಸಿನಿಮಾ ಪ್ರೀತಿ ಇದೆಯಲ್ಲ ದೊಡ್ಡದು. ಒಳ್ಳೇದಾಗ್ಲಿ. ಇವರೇ ಹೊಸಬ್ರು, ಬಟ್ ಇವ್ರ ತಲೆ ತುಂಬಾ ಥಾಟ್ಸ್ಗಳಿದೆ, ತುಂಬಾ ಯೋಚನೆಗಳಿದೆ. ಇನ್ನೊಂದಷ್ಟು ಜನ ಹೊಸಬ್ರು ಒಳ್ಳೇದು ಮಾಡಬೇಕು ಅಂತ ಏನೇನೋ ಮಾಡ್ತಿದ್ದೀರಿ. ಮೇ ಬಿ ಅದರದ್ದೇ ಪ್ರೋಗ್ರಾಮ್ ಅನ್ಕೊಂತೀನಿ ಇದು, ಅದನ್ನ ಇಲ್ಲಿ ಹೇಳಕ್ ಹೊರಟಿದ್ದೀರಿ. ಇವ್ರಿಗಾದ ಕಷ್ಟಗಳು, ಇವ್ರ ಒದ್ದಾಟ ಇನ್ನೊಮ್ಮೆ ಬರೋ ಹೊಸಬ್ರಿಗೆ ಆಗ್ಬಾರ್ದು ಅಂತೇಳಿ ಒಂದಷ್ಟು ಏನೇನೋ ಯೋಜನೆಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ನಿಮ್ಗೆ. ನೀವೇ ಮೊದಲನೇ ಪ್ರಯತ್ನ. ಅದರಲ್ಲಿ ಇನ್ನೊಂದಷ್ಟು ಜನಕ್ಕೇನೋ ಒಳ್ಳೇದು ಮಾಡಕ್ ಹೊರಟಿದ್ದೀರಿ. ಖಂಡಿತ ನಿಮ್ಮ ಟೀಮ್ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ನೆರೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ, ಆಡಿಯನ್ಸ್, ವೇದಿಕೆ ಮೇಲಿರುವಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾ ಯಾವುದೇ ಸಿನಿಮಾದಲ್ಲೂ ನಿರ್ದೇಶಕರು, ನಿರ್ಮಾಪಕರು ತುಂಬ ಇಂಟ್ರೆಸ್ಟ್ ತಗೊಂಡಾಗ ತುಂಬ ಒಂದು ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಇನ್ನು ನನಗೆ ಫಸ್ಟ್ ಕಾಲ್ ಬಂದಿದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ರಾಜಿ ಅವರಿಂದ. ಆ್ಯಂಡ್ ದ ವೇ ಶಿ ಎಕ್ಸ್ಪ್ಲೇನ್, ಈ ಕ್ಯಾರೆಕ್ಟರ್ ಹೇಳಿದ್ದು ನನಗೆ ಬಹಳ ಇಂಟ್ರೆಸ್ಟ್, ತುಂಬನೇ ಒಂದು ಆಸಕ್ತಿ ಮೂಡಿ ಬಂತು ನನಗೆ. ಈ ಸಿನಿಮಾದಲ್ಲಿ ಮಾಡಿದ ಹಂತವಾಗಿ ಎಷ್ಟು ಸರ್ಪ್ರೈಸ್ಗಳಿತ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸತ್ಯಜಿ, ಸೂರ್ಯಜಿ ಅವ್ರು ಮೀಟ್ ಮಾಡಿ ನನಗೆ ಟೀಸರ್ ತೋರಿಸಿದಾಗ ಅವ್ರಿಗೆ 2-3 ಸಲ ಒತ್ತಿ ಕೇಳಿದೆ ನಾನು, ಮೊದಲನೇ ಸಲ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನಂಬಿಕೆ ಆಗ್ತಾ ಇಲ್ವಾ? ಇಲ್ಲ, ಈ ಟೀಸರ್ ನೋಡಿದ್ರೆ ಹಾಗೆ ಅನ್ನಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ಇವನ್ ಸಿನಿಮಾ ಕೂಡ ಹಾಗೆ. ಅದೇ ರೀತಿಯಾಗಿ ನಾನು ಡಬ್ಬಿಂಗ್ ಹೋದಾಗಲೂ ಕೂಡ ಯಾವುದಾದ್ರೂ ಒಂದು ಅಡಿಗೆ ತುಂಬಾ ಚೆನ್ನಾಗಿದ್ದಾಗ, ಅದು ಸ್ವಲ್ಪ ಸಿಕ್ಕಿದಾಗ ಇನ್ನೂ ಬೇಕು ಅನ್ಸುತ್ತೆ. ನಾನು ಆಗೋಯ್ತಾ ಇಷ್ಟು ಚೆನ್ನಾಗಿ, ನಾನೇ ಹೋಗ್ಲಿಕ್ಕೆ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಇದು ಕ್ಯಾರೆಕ್ಟರ್, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಈ ಕ್ಯಾರೆಕ್ಟರ್ನ, ಇನ್ನೊಂಚೂರು ಇರಬೇಕಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಸೂರ್ಯಜಿ, ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದೀರಾ ನೀವು. ಆ್ಯಂಡ್ ಸತ್ಯಜಿ ಅವ್ರ ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್, ಅದು ಹೇಳಕ್ಕೆ ಸಾಧ್ಯ ಇಲ್ಲ.
ಒಬ್ರು ನಿರ್ಮಾಪಕರು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಾಗ ನಿಜವಾಗ್ಲೂ ಅದು ಎಲ್ರಿಗೂ ಒಂದು ಕೆಲಸ ಮಾಡೋದಕ್ಕೆ ಉತ್ತೇಜನ ಬರುತ್ತೆ. ಅದನ್ನ ನಾನು ಈ ದಂಪತಿಗಳಲ್ಲಿ ನೋಡಿದೆ. ನನ್ನ ಕ್ಯಾರೆಕ್ಟರ್ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಚಲನಚಿತ್ರದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.